ಲೇ ಪುಟ, ಯಾಕೆಲ್ಲ ಈ ನಡುವೆ ಬಿಸಿ ಆಗ್ಬಿಟ್ಟಿದ್ಯಾ? ಕ್ಲಾಸ್ಗೆಲ್ಲ ಆಬ್ಸೆಂಟು? ಅಪ್ಪ ಆಬ್ಸೆಂಟ್ ಟಾಪರ್ ಕಣೋ. ಸ್ಟಾರ್ಟ್ ಎಕ್ಸಾಮ್ ಕೂರ್ಸಲ್ಲ ಕಣೋ. ದೊಡ್ಡಪ್ಪ ನೀವು. ಇರ್ಲಿ ಬಿಡಿ ಮೇಷ್ಟ್ರೆ, ಒಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಷ್ಟಕ್ಕೂ ಹೆಡ್ ಮಾಸ್ಟರ್ ನೀವೇ ತಾನೇ. ಬಡ್ಡೆ ಬಂದ್ಬಿಟ್ಟ ಇವ್ರು ಗುರುನ ಹಚ್ಕೊಂಡು ಪಾಕ್ ನೀರ್ ತಾಪ ಕಟ್ಟಿ ನಾನು ಎಲ್ಲ ಎಲ್ಲಿದ್ದು ತೊಡೆ ಪೀಸು ಇದ್ದಿದೆ ಎರಡು ನಾನೇ ತಿಂದೆ. ಯಾವ ತಿಂದೆ? ನಮ್ ತೊಡೆ ಅಂದ್ರೆ ಇಷ್ಟ ಅಂತ ನನಗೆ ಗೊತ್ತಿಲ್ವಾ? ಅವೇ ಮುಂಡೆವ ಯಾವತ್ ನೋಡ್ಲಿ ತೊಡೆ ಸಂಧಿ ಅಂತ ಸಾಯ್ತಾ ಇರ್ತವೆ. ಮುಂಡ ಮೋಸ್ತು. ನಾಳೆ ಕಬಾಬ್ ಕೆಂಪಮ್ಮನಿಗೆ ಹೇಳಿ 4 ತೊಡೆ ಪೀಸ್ ಎಕ್ಸ್ಟ್ರಾ ತರಿಸ್ತೀನಿ. ತಿಂದ ಸಾಯಿ. ಪುಟ, ಆ ಫೋನ್ ಆಗ್ತೈತೆ ಫಸ್ಟ್ ತೆಗಿಲ್ಲ ಅದು. ಬೇಸ್ಟ್ರೆ ಹಲೋ, ಅದೇನು ಕೆಬ್ಬ ತೊಡೆ ಅದ್ರಿ? ಕೋಳಿ ತೊಡೆ ಕಣ. ಕೋಳಿ ತೊಡೆನಾ? ಕೆಬ್ಬ ತೊಡೆ ಅನ್ಕೊಂಡೆ. ಈಗ ನಂಗೊಂದು ಐಡಿಯಾ ಬಂದಿದೆ. ಏನಂದ್ರೆ ಮನೆ ಐಡಿಯಾ ಅದೇನಪ್ಪ ಅಂತಂದ್ರೆ, ಈ ನಾವು ಪುಟ್ಟಂಗೆ ಆಫ್ರಿಕಾ ಸರ್ಕಾರದವರು ಗೂಗಲ್ ಅಲ್ಲಿ ಝೂಮ್ ಹಾಕ್ಬಿಟ್ಟು ಹುಡುಕ್ಬಿಟ್ಟು ಒಂದ್ ಅವಾರ್ಡ್ ಕೊಟ್ಟವ್ರೆ ಅಂತ ಅನ್ಕೊಳ್ಳೋಣ. ಯಾವ ಅವಾರ್ಡು? ಅದು ದಿ ಗ್ರೇಟ್ ರಿಂಗ್ ಮಾಸ್ಟರ್ ಅನ್ನೋ ಅವಾರ್ಡು. ಈ ಅವಾರ್ಡ್ ಬಗ್ಗೆ ಒಂದಿಬ್ರು ಗಣ್ಯ ವ್ಯಕ್ತಿಗಳು 1-2 ಮಾತಾಡಿದ್ದಾರೆ ಅಂತ ಅನ್ಕೊಳ್ಳೋಣ. ಈಗ ನಾನೇ ನ್ಯೂಸ್ ಚಾನಲ್. ಬೈಕ್ ಕೊಡಲ್ಲ ಈ ಬಜಾ. ಮೈಕ್ ನನ್ ಚಡಿ ಒಳಗೆ ಇಟ್ಕೊಂಡಿದ್ದೇನ ತಗೊಳಲ್ಲ. ಇದೇನ ಮೈಕ್ ಅಂತ ತಿಳ್ಕೊಂಡು ಮಾತಾಡಲ್ಲ. ಅದೇನ್ ಚಿಕ್ಕ ಅಂತ ಮಾತಾಡೋ. ನಮಸ್ಕಾರ ವೀಕ್ಷಕರೇ, ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ದೇವಲಾಪುರ ಗ್ರಾಮದ ಅಂಬಾನಿ ಪುತ್ರ ಪುಟ್ಟರಾಜು ಅನ್ನೋ ಹುಡುಗನ್ಗೆ ಆಫ್ರಿಕಾ ಸರ್ಕಾರ ಒಂದು ಅವಾರ್ಡ್ ಅನ್ನು ಕೊಟ್ಟಿದೆ. ಆ ಅವಾರ್ಡ್ ಯಾವ್ದಪ್ಪ ಅಂತ ಅಂದ್ರೆ ದ ಗ್ರೇಟ್ ರಿಂಗ್ ಮಾಸ್ಟರ್. ಈ ಅವಾರ್ಡ್ ಬಗ್ಗೆ ಮಾತಾಡಕ್ಕೆ ನಮ್ ಜೊತೆ ಒಂದಿಬ್ರು ಗಣ್ಯ ವ್ಯಕ್ತಿಗಳಿದ್ದಾರೆ. ಬನ್ನಿ ಅವ್ರೇನ್ ಹೇಳ್ತಾರೆ ಅಂತ ಕೇಳೋಣ. ಈ ಬೇಜವಾಬ್ದಾರಿ ತಂದಿಂದ ತಿರ್ಗಾಡುವಂತ ಹುಡುಗ, ಅಪ್ಪ ಅಮ್ಮ ಹಾಕಿದ್ದನ್ನ ತಿಂದು ತಿರ್ಗಾಡುವಂತ ಹುಡುಗ, ಗಂಡಲ್ಲಿ ಬೇಲಿ ಆಡತಕ್ಕಂತ ಹುಡುಗ, ಕಡೆಗೆ ಸಿದ್ದ ಒಳಗೆ ಮಾಡದ ಅಂತಕ್ಕಂತ ಹುಡುಗ. ಇಂತ ಹುಡುಗರು ಯಾರಿದ್ದಾರೆ ಅಂತ ಹುಡುಗರನ್ನ ಹಿಡಿದು ಹಿಡ ಬಡಿಬೇಕು ಅಂತ ತೀರ್ಮಾನಿಸಿದೀವಿ. ಏನಂತೀರ? ಈಗ ಅದೇ ಪ್ರಶ್ನೆನ ಇನ್ನೊಬ್ಬರು ಗಣ್ಯ ವ್ಯಕ್ತಿ ಹತ್ರ ಕೇಳೋಣ. ಅವ್ರೇನ್ ಹೇಳ್ತಾರೆ ಕೇಳೋಣ ಬನ್ನಿ. ನೋಡಿ, ಕೆಲವರಿಗೆ ಆಪಲ್ ಅಂದ್ರೆ ಇಷ್ಟ, ಇನ್ನು ಕೆಲವರಿಗೆ ಮೋಸಂಬಿ ಅಂದ್ರೆ ಇಷ್ಟ, ಮತ್ತು ಕೆಲವರಿಗೆ ಸಪೋಟ ಪೈನಾಪಲ್ ಅಂದ್ರೆ ಇಷ್ಟ. ನೋಡಿ, ಎಲ್ಲಾ ಹಣ್ಣುಗಳು ಎಲ್ಲರಿಗೂ ಹೇಗೆ ಇಷ್ಟ ಆಗಲ್ವೋ ಹಾಗೆ ಎಲ್ಲಾ ಹಣ್ಣುಗಳು ಎಲ್ಲರಿಗೂ ಇಷ್ಟ ಆಗಲ್ಲ. ಆದ್ರೆ ನಮ್ಮ ಪುಟ್ಟರಾಜ ಇದನ್ನಲ್ಲ, ಅವನಿಗೆ ಎಳೆ ನಿಂಬೆಕಾಯಿ ಅಂದ್ರೂ ಇಷ್ಟ, ಬೂದು ಕುಂಬಳಕಾಯಿ ಅಂದ್ರೂ ಇಷ್ಟ. ಇಂಥ ಪುಂಡ ಪೋಖ್ರಿಗಳು ಎಲ್ಲ ಹಳ್ಳಿಗಳಲ್ಲೂ ಇರ್ತಾರೆ. ಇಂಥವ್ರನ್ನ ಗುರುತಿಸಿ ಅವಾರ್ಡ್ ಕೊಡೋದು ಅಷ್ಟು ಸಮಂಜಸವಲ್ಲ ಅಂತ ನನ್ನ ಅನಿಸಿಕೆ. ಅಷ್ಟೇ. ಕೇಳಿದ್ರಲ್ಲ ವೀಕ್ಷಕರೇ, ಇವರೆಲ್ಲ ಹೇಳೋ ಪ್ರಕಾರ ಇಂಥ ಅವಾರ್ಡ್ಗಳು ಸಮಾಜಕ್ಕೆ ಮಾರಕ. ಇನ್ನ ಈ ಪುಟ್ಟರಾಜು ಬಗ್ಗೆ ಹೇಳ್ಬೇಕು ಅಂದ್ರೆ, ಈ ಪುಟ್ಟರಾಜು ನೋಡಕ್ಕೆ ಸೀರಿಯಸ್ ಆಗಿ ಕಾಣಿಸ್ತಾನೆ ಕಣ್ರಿ, ಆದ್ರೆ ಯಾವುದೇ ಸೀರಿಯಸ್ ವಿಚಾರನೂ ಇವನಲ್ಲಿ ಇಲ್ಲ. ಇನ್ನ ಇವನ್ ಬಗ್ಗೆ ಹೆಚ್ಚಿಗೆ ಹೇಳ್ಬೇಕು ಅಂದ್ರೆ, ಇವನೊಂಥರ ಗಳಿಗೆ ಸಿದ್ದ ಒಳಗೆ ಮಾಡ್ದ ಅನ್ನೋ ವ್ಯಕ್ತಿತ್ವ ಕಣ್ರಿ. ಇಷ್ಟೊತ್ತು ನಿಮ್ಗೆ ಸುದ್ದಿ ಕೊಟ್ಟಿದ್ದು ಕ್ಯಾಮ್ರಾಮನ್ ರಾಮಾಂಜಿ ಹುಲಿಕುಂಟೆ ಜೊತೆ ಎಸ್ ರವಿಕುಮಾರ್ ಅಲಿಯಾಸ್ ಗಿಣಿ. ಅದ್ಭುತ. ನನ್ ಮಗಳೇ, ನಿನ್ ತಮಾಷೆ ಮಾಡಕ್ಕೆ ಟೈಮ್ ಪಾಸ್ ಮಾಡಕ್ಕೆ ನಾನೇ ಸಿಕ್ಕಿದ್ದ. ಲೇ ಪುಟ್ಟರಾಜ, ನಮಗ್ ನಾವು ತಮಾಷೆ ಮಾಡ್ಕೊಳ್ಳದೆ ಬೇರೆಯವ್ರ ತಮಾಷೆ ಮಾಡಕ್ ಆಯ್ತದಲ್ಲ. ಸುಮ್ನಿರಪ್ಪ. ಸಂತೋಷದ ಬರ್ತದಲ್ಲ. ಜಾತ್ರೆ ಹತ್ರ ಬರ್ತೈತಲ್ಲ, ನಾಳೆ ಪಂಚಾಯತಿ ಇರ್ಬೇಕು ಮಾಸ್ಟ್ರೆ. ಇರ್ಬೋದೇನಪ್ಪ. ಬೀರ ಹೋದನ್ ಬರಲೇ ಇಲ್ಲ. ಯಾರ್ ನಮ್ ಚೋಟ ಬೀರ? ಅವನ್ ಬರೋದಿಲ್ಲ ಬಿಡು. ಯಾಕಂದ್ರೆ ನೀನ್ ಕೊಟ್ಟಿರೋದು ನೀರ್ ಬಾಟ್ಲಲ್ಲ, ಮತ್ತೆ ಬೀರ್ ಬಾಟ್ಲು. ಮುಗೀತು ಕತೆ.